Hello friends, welcome back. I am Shimurthy from Student of Interface College, Davangere. Today we are discussing about topics are loops ಬಗ್ಗೆ ನೋಡ್ತಾ ಹೋಗೋಣ. ವೈಲ್ ಲೂಪ್, ಡೂ ವೈಲ್ ಲೂಪ್, ಮತ್ತೆ ಅದರ ಸಿಂಟ್ಯಾಕ್ಸ್ ಮತ್ತೆ ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡ್ತಾ ಹೋಗೋಣ. ಫಸ್ಟ್ ವೈಲ್ ಲೂಪ್ ಅಂತಂದ್ರೆ ಏನಂತ ನೋಡ್ತಾ ಹೋಗೋಣ. ವೈಲ್ ಲೂಪ್ A while loop in C programming repeatedly execute target statements as long as a given condition is true. ಅಂದ್ರೆ ಸ್ಟೇಟ್ಮೆಂಟು ಅಂದ್ರೆ ವೈಲ್ ಲೂಪ್ ಒಳಗಿರುವ ಸ್ಟೇಟ್ಮೆಂಟು ರಿಪೀಟ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಕಂಡೀಷನ್ನು ಫಾಲ್ಸ್ ಆಗೋ ತನನು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸರಿನಾ? ಸಿಂಟ್ಯಾಕ್ಸ್ ನೋಡೋಣ ಇದ್ರದ್ದು. ವೈಲ್ ಕಂಡೀಷನ್ ಇಲ್ಲಿ ನೋಡ್ಬೋದು ನೀವು. ಕಂಡೀಷನ್ ಇದ್ರೊಳಗಿರೋ ಸ್ಟೇಟ್ಮೆಂಟ್ಸ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಕೆಳಗಡೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನೋಡೋಣ. ಹಿಯರ್ ಸ್ಟೇಟ್ಮೆಂಟ್ಸ್ ಮೇ ಬಿ ಅ ಸಿಂಗಲ್ ಸ್ಟೇಟ್ಮೆಂಟ್ಸ್ ಆರ್ ಎ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಸಿಂಗಲ್ ಸ್ಟೇಟ್ಮೆಂಟ್ಸ್ ಬೇಕಾದ್ರೆ ಕೊಡ್ಬೋದು, ಬ್ಲಾಕ್ ಎಷ್ಟು ಬೇಕಾದ್ರೂ ಕೊಡ್ತಾ ಹೋಗ್ಬೋದು, ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸರಿನಾ? ದ ಕಂಡೀಷನ್ ಮೇ ಬಿ ಎನಿ ಎಕ್ಸ್ಪ್ರೆಷನ್ ಅಲ್ಲಿ ಕೊಡ್ಬೋದು. ಅಂಡ್ ಟ್ರೂ ಈಸ್ ಎನಿ ನಾನ್ ಝೀರೋ ವ್ಯಾಲ್ಯೂ. ಟ್ರೂ ಈಸ್ ಎನಿ ನಾನ್ ಝೀರೋ ವ್ಯಾಲ್ಯೂ ಅಂತಂದ್ರೆ ವ್ಯಾಲ್ಯೂ ಟ್ರೂ ಆಗೋ ತನನು ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆಗಿದ ತಕ್ಷಣ ಹೊರಗಡೆ ಬರುತ್ತೆ. ಸರಿನಾ? ದ ಲೂಪ್ ಇಟರೇಟ್ಸ್ ವೈಲ್ ದ ಕಂಡೀಷನ್ ಇಸ್ ಟ್ರೂ. ದ ಕಂಡೀಷನ್ ಅಂದ್ರೆ ಲೂಪು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಟ್ರೂ ಇರೋ ಕಂಡೀಷನ್ ಅಷ್ಟು ಪ್ರಿಂಟ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ವೆನ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್ ದ ಪ್ರೋಗ್ರಾಮ್ ಕಂಟ್ರೋಲ್ ಪಾಸಸ್ ಟು ದ ಲೈನ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ದ ಲೂಪ್. ಅಂದ್ರೆ ಕಂಡೀಷನ್ ಏನಾದ್ರೂ ಫಾಲ್ಸ್ ಆದ ತಕ್ಷಣನೇ ಲೂಪ್ ಇಂದ ಹೊರಗಡೆ ಬರುತ್ತೆ. ಸರಿನಾ? ಇದ್ರದ್ದು ಫ್ಲೋ ಚಾರ್ಟ್ ನೋಡೋದಾದ್ರೆ ಅದು ವೈಲ್ ಲೂಪ್ದು ಇಲ್ಲಿ ವೈಲ್ ಇಲ್ಲಿ ನೋಡ್ಬೋದು. ಕಂಡೀಷನಲ್ ಕೋಡ್. ಸರಿನಾ? ಇಲ್ಲಿ ಕಂಡೀಷನ್ ಚೆಕ್ ಮಾಡುತ್ತೆ. ಫಸ್ಟ್ ಕಂಡೀಷನ್ ಏನಾದ್ರೂ ಟ್ರೂ ಆಗಿದ್ರೆ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಮಾಡಿ ಮತ್ತೊಂದ್ಸತಿ ಚೆಕ್ ಮಾಡುತ್ತೆ. ಅಂದ್ರೆ ಇಂಕ್ರಿಮೆಂಟ್ ಆಗಿ ಚೆಕ್ ಮಾಡುತ್ತೆ. ಸರಿನಾ? ಮತ್ತೆ ಚೆಕ್ ಮಾಡಿದ ತಕ್ಷಣ ಮತ್ತು ಏನಾದ್ರು ಕಂಡೀಷನ್ ಟ್ರೂ ಇತ್ತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಎಲ್ಲಿ ಮಟ್ಟ ಅಂತಂದ್ರೆ ಬರೀ ಟ್ರೂ ಏನಾದ್ರು ಬಂತು ಅಂದ್ರೆ ಅಲ್ಲಿ ಮಟನು ಬ್ಲಾಕ್ ಆಫ್ ಕೋಡ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಏನಾದ್ರು ಫಾಲ್ಸ್ ಆಯ್ತು ಅಂತಂದ್ರೆ ಕಂಡೀಷನ್ ಪಾಸ್ ಆಗ್ತರು ಅಂದ್ರೆ ಹೊರಗಡೆ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಹೊರಗಡೆ ಬರುತ್ತೆ. ಇದ್ದದ್ದು ಕೋಡ್ ನೋಡೋದಾದ್ರೆ ಸ್ಯಾಂಪಲ್ ಪ್ರೋಗ್ರಾಮ್ ನೋಡೋಣ. ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಏನ್ ಮಾಡೀನಿ, ಒಂದು ಐ ಅನ್ನೋದಕ್ಕೆ ಒಂದು ಐ ನಂಬರ್ ಪ್ರಿಂಟ್ ಮಾಡಿ ನೋಡೋಣ ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ವೈಲ್ ಲೂಪ್ ಅಂತಂದು. ಇಂಟ್ ಐ ಇಸ್ ಇಕ್ವಲ್ಸ್ ಟು 1 ಕೊಟ್ಟಿನಿ. ವೈಲ್ ಐ ಲೆಸ್ ದನ್ ಆರ್ ಈಕ್ವಲ್ ಟು 10 ಕೊಟ್ಟಿನಿ. ಅಂದ್ರೆ ನಂಬರ್ನ ಪ್ರಿಂಟ್ ಮಾಡಕ್ಕೆ ಇಲ್ಲಿ ಪ್ರಿಂಟ್ ಮಾಡ್ತಾ ಇದೀನಿ. ಪರ್ಸೆಂಟೇಜ್ ಐ ಪ್ರಿಂಟ್ ಮಾಡಿ ಇಲ್ಲಿ ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀನಿ. ಸರಿನಾ? ಇಲ್ಲಿ ಇದು ನೋಡೋಣ, ಪ್ರೋಗ್ರಾಮ್ ರನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸರಿನಾ? ಇಲ್ಲಿ ನೋಡ್ಬೋದು ನಂಬರ್ 1 ರಿಂದ 10 ಮಟ್ಟ ಪ್ರಿಂಟ್ ಆಗಿದೆ. ಸರಿನಾ? ಅಂದ್ರೆ 10 ಮಟ್ಟ ಪ್ರಿಂಟ್ ಆಗುತ್ತೆ ಅಂತಂದ್ರೆ ಈಕ್ವಲ್ ಟು ಐ ಲೆಸ್ ದನ್ ಆರ್ ಈಕ್ವಲ್ ಟು 10 ಅಂತ ಕೊಟ್ಟಿನಿ. ಹಂಗಾಗಿ ಇಲ್ಲಿ ಪ್ರಿಂಟ್ ಆಗಿದೆ, ಮತ್ತೆ ಇನ್ಕ್ರಿಮೆಂಟ್ ಆಗಿ ಎಲ್ಲ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗಿದೆ. ಸರಿನಾ? ಇದು ವೈಲ್ ಲೂಪ್. ಸರಿನಾ? ಇಷ್ಟು ವೈಲ್ ಲೂಪ್. ವೈಲ್ ಲೂಪ್ ದ ಡೂ ವೈಲ್ ಲೂಪ್ ಚೆಕ್ಸ್ ದ ಕಂಡೀಷನ್ ಇನ್ ಅಟ್ ದಿ ಬಾಟಮ್ ಆಫ್ ದಿ ಲೂಪ್. ಅಂದ್ರೆ ಬಾಟಮ್ ಅಂದ್ರೆ ಕೆಳಗಡೆ ಇರುತ್ತೆ ಕಂಡೀಷನ್ ನಾವು ಕೆಳಗಡೆ ಹಾಕಿರ್ತೀವಿ ಇಲ್ಲಿ ಡೂ ವೈಲ್ ಲೂಪ್ ಅಲ್ಲಿ. ಸರಿನಾ? ವಿ ಯೂಸ್ ದಿಸ್ ಕಂಡೀಷನ್ ವೆನ್ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್ ಆಫ್ ರಿಪಿಟೇಷನ್ಸ್. ಅಂದ್ರೆ ರಿಪಿಟೇಷನ್ಸ್ ನಮಗೆ ಗೊತ್ತಿರಲ್ಲ, ಬಟ್ ಆದ್ರೆ ನೀಡ್ ಟು ಬಿ ಎಕ್ಸಿಕ್ಯೂಟ್. ಲೂಪ್ ಅಲ್ಲಿ ಇರುವಂತಹ ಒಂದು ಸ್ಟೇಟ್ಮೆಂಟ್, ಒಂದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಇರ್ಬೋದು, ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಎಕ್ಸಿಕ್ಯೂಟ್ ಒಂದ್ಸತಿ ಆದ್ರೂ ಎಕ್ಸಿಕ್ಯೂಟ್ ಆಗೋದಕ್ಕೆ ಡೂ ವೈಲ್ ಲೂಪ್ ಯೂಸ್ ಮಾಡ್ತೀವಿ. ಇದ್ರ ಸಿಂಟ್ಯಾಕ್ಸ್ ನೋಡ್ಬೋದು, ಇಲ್ಲಿ ಕೆಳಗಡೆ ಇದೆ ಡೂ, ಮತ್ತೆ ಅದರೊಳಗೆ ಸ್ಟೇಟ್ಮೆಂಟ್ ಇದೆ. ಕೆಳಗಡೆ ನೋಡ್ಬೋದು ಇಲ್ಲಿ ವೈಲ್ ಕಂಡೀಷನ್ ನಾವು ಬಾಟಮ್ ಅಲ್ಲಿ ಕೊಟ್ಟಿವಿ. ಸರಿನಾ? ಇಫ್ ದ ಕಂಡೀಷನ್ ಈಸ್ ಟ್ರೂ ಆಗಿದ್ರೆ ದ ಫ್ಲೋ ಆಫ್ ಕಂಟ್ರೋಲ್ ಜಂಪ್ಸ್ ಬ್ಯಾಕ್ ಅಪ್ ಟು ದಿ ಡೂ ಅಂಡ್ ದ ಸ್ಟೇಟ್ಮೆಂಟ್ ಇನ್ ದಿ ಲೂಪ್ ಎಕ್ಸಿಕ್ಯೂಟ್ ಅಗೇನ್. ಮತ್ತೆ ಕಂಡೀಷನ್ ಮತ್ತೇನಾದ್ರೂ ಇದ್ರು ಟ್ರೂ ಇತ್ತು ಅಂತಂದ್ರೆ ಮತ್ತೆ ಜಂಪ್ ಆಗಿ ಡೂ ಬಂದು ಮತ್ತೆ ಸ್ಟೇಟ್ಮೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ದಿಸ್ ಪ್ರೋಸೆಸ್ ರಿಪೀಟ್ಸ್ ಅಂಟಿಲ್ ದ ಗಿವನ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಅಂದ್ರೆ ಕಂಡೀಷನ್ ಫಾಲ್ಸ್ ಆಗೋ ತನಕನೂ ವರ್ಕ್ ಆಗುತ್ತೆ. ಸರಿನಾ? ಇದ್ರ ಫ್ಲೋ ಚಾರ್ಟ್ ನೋಡ್ಬೋದು. ಡೂ ಕಂಡೀಷನ್ ಕೋಡ್, ವೈಲ್ ಕಂಡೀಷನ್, ಮತ್ತೆ ಕೋಡ್ ಬ್ಲಾಕ್ ಅಪ್ ಕೋಡ್. ಸರಿನಾ? ಒಂದ್ಸತಿ ಎಕ್ಸಿಕ್ಯೂಟ್ ಆಗುತ್ತೆ. ಸರಿನಾ? ಒಂದ್ಸತಿ ಎಕ್ಸಿಕ್ಯೂಟ್ ಆಗಿ ಕಂಡೀಷನ್ ಏನಾದ್ರು ಮತ್ತೆ ಕಂಡೀಷನ್ ಟ್ರೂ ಆಗಿತ್ತು ಅಂದ್ರೆ ಮತ್ತೆ ಕೋಡ್ ಇದಕ್ ಮೇಲ್ಗಡೆ ಬಂದು ಮತ್ತೆ ಪ್ರಿಂಟ್ ಮಾಡುತ್ತೆ. ಎಲ್ಲಿ ಮಟ್ಟ ಅಂತಂದ್ರೆ ಕಂಡೀಷನ್ ಫಾಲ್ಸ್ ಆಗೋ ತನೂ ಪ್ರಿಂಟ್ ಆಗುತ್ತೆ. ಸರಿನಾ? ನೀವು ಸ್ವಲ್ಪ ಪ್ರೋಗ್ರಾಮ್ ನೋಡಿದ್ರೆ ಇದ್ರ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಿರೋದು ಡೂ ವೈಲ್ ಲೂಪ್ ಪ್ರೋಗ್ರಾಮ್. ಅಂದ್ರೆ ಡೂ ವೈಲ್ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ಬರ್ದಿರೋದು. ಪ್ರಿಂಟ್ ಎಂಟರ್ ದ ನಂಬರ್ ಅಂತ ನಾವಲ್ಲಿ ಔಟ್ಪುಟ್ ಅಲ್ಲಿ ಸ್ಕ್ಯಾನ್ ಮಾಡ್ತಾ ಇದೀವಿ. ಸರಿನಾ? ನೋಡ್ಬೋದು ಇಲ್ಲಿ ಪ್ರಿಂಟ್ ಪರ್ಸೆಂಟೇಜ್ ಎ ಕೊಟ್ಟಿನಿ. ಎ ಪ್ಲಸ್ ಪ್ಲಸ್ ಮಾಡಿ ಕಂಡೀಷನ್ ಅನ್ನ ನಾವು ಎಲ್ಲಿ ಹಾಕ್ತಿದೀವಿ ಅಂದ್ರೆ ಬಾಟಮ್ ಆಗಿ ಹಾಕ್ತಿದೀವಿ. ಸರಿನಾ? ಎ ಲೆಸ್ ದಾನ್ ಆರ್ ಈಕ್ವಲ್ ಟು 10 ಅಂತ ಕೊಟ್ಟಿನಿ. ನಾನೇನಾದ್ರು ಈಗ ಈ ಕಂಡೀಷನ್ ಕೊಟ್ಟು ಪ್ರೋಗ್ರಾಮ್ ರನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ 1 ಅಂತ ಕೊಟ್ಟೆ. 1 ಅಂತ ಕೊಟ್ಟ ತಕ್ಷಣ
ಒಂದರಿಂದ 10 ಮಟ್ಟ ಪ್ರಿಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಕಂಡೀಷನ್ನ ಇದು ಮಾಡ್ತಾ ಇದೆ, ಅದು ಪ್ರಿಂಟ್ ಮಾಡ್ತಾ ಹೋಗ್ತಾ ಇದೆ. ಸರಿನಾ, ರಿಪೀಟೆಡ್ ಆಗಿ ಚೆಕ್ ಮಾಡ್ಕೊಂತ ಪ್ರಿಂಟ್ ಮಾಡ್ತಾ ಹೋಗ್ತಾ ಇದೆ. ಸರಿನಾ, ಇಲ್ಲಿ ನೋಡ್ಬೋದು ನೀವು, ಗೊತ್ತಾಗಿದೆ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ, ಥ್ಯಾಂಕ್ ಯು.